ನಮಸ್ಕಾರ ಕರ್ನಾಟಕ. ಇವತ್ತು ನಾನು ಮಾತಾಡ್ತಾ ಇರೋದು ರಾಯಲ್ ಮೂವಿ ಬಗ್ಗೆ. ನಿನ್ನೆ ಅಂದರೆ ಶುಕ್ರವಾರ ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಫಾರೆಸ್ಟ್ ಮೂವಿಗೆ ಹೋಗಿದೆ ಬೆಳಿಗ್ಗೆ. ಫಸ್ಟ್ ಶೋ ಫಾರೆಸ್ಟ್ ಮೂವಿಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಸೆಕೆಂಡ್ ಶೋ ರಾಯಲ್ಗೆ ಹೋಗಿದೆ. ರಾಯಲ್ ಮೂವಿ ಬಗ್ಗೆ ಏನು ಹೇಳೋದು ಗುರು, ರಾಯಲ್ ಆಗಿದೆ. ಸ್ಟಾರ್ಟಿಂಗು ಒಂದು 15 ನಿಮಿಷ ಏನಿದೆ ಮೂವಿ, ನಮ್ಮ ವಿರಾಟ್ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ ಅದರಲ್ಲಿ. ಹೀರೋಯಿನ್ ಫ್ರೆಂಡ್ಸು, ಬರೀ ಗರ್ಲ್ಸು, ಹುಡುಗಿರೇ ನೋಡ್ತಾ ಇರಬೇಕು. 15 ನಿಮಿಷ ಆದಮೇಲೆ ಹೀರೋ ಎಂಟ್ರಿ ವಿರಾಟ್. ಯಾರಿಗೂ ಸ್ಟೈಲಿಶ್ ಐಕಾನು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡ್ಕೊಂಡು ಕೂತಿದ್ದು. ರಾಯಲ್ ಮೂವಿಲಿ ವಿರಾಟ್ ಅವ್ರನ್ನ ತೋರಿಸಿದ್ದಾರೆ. ಅವರ ಫಿಸಿಕ್ಕಿಗೂ ಆ ಸ್ಕ್ರೀನ್ ಪ್ರೆಸೆನ್ಸ್ಗೂ ಏನು ಸಖತ್ತಾಗಿ ಕಾಣಿಸ್ತಾರೆ ಅಂದರೆ, ಕರ್ನಾಟಕದ ಸ್ಟೈಲಿಶ್ ಐಕಾನ್ ಪಕ್ಕ ಇವರು, ಅದಲ್ಲಂತೂ ಮಿಸ್ಸೇ ಇಲ್ಲ. ಏನು ನನ್ನ ಮಗನೇ ಈ ರೇಂಜಿಗೆ ಓಡ್ಬಿಡ್ತಾ ಇದೆ ಅಂತೆಲ್ಲ ಹೇಳ್ಬೇಡಿ. ಒಂದ್ಸತಿ ಮೂವಿಲಿ ವಿರಾಟ್ ಅವ್ರನ್ನ ನೋಡಿ, ಆ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿದೆ. ಇನ್ನು ಸಂಜನಾ ಆನಂದ್ ಅವರು ಆ್ಯಕ್ಟಿಂಗ್ ಚೆನ್ನಾಗಿದೆ, ನೋಡೋಕೆ ಸಖತ್ತಾಗಿದ್ದಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಸಾಕಲ್ವಾ? ಇನ್ನು ಇದರಲ್ಲಿ ರಂಗಾಯಣ ರಘು ಅವ್ರದ್ದು ಒಂದು ಸಣ್ಣ ಪಾತ್ರ ಇದೆ, ಲಾಯರ್ ಪಾತ್ರ. ಅವ್ರಿಗೆ ಗೊತ್ತಲ್ಲ, ಸಣ್ಣ ಪಾತ್ರ ಆಗಲಿ ದೊಡ್ಡದಾಗಲಿ ತಿಂದಾಕ್ಬಿಡ್ತಾರೆ. ಸಖತ್ತಾಗಿದೆ. ಆಮೇಲೆ ನಮ್ಮ ಲವ್ ಮಾಕ್ಟೈಲಲ್ಲಿ ಮಾಡಿದಾರಲ್ಲ ವಿಜಯ್ ಅಭಿಲಾಷ್, ಸೊ ಅವ್ರದ್ದೊಂದು ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಅದು ಸಖತ್ತಾಗಿ ಬಂದಿದೆ. ಅದನ್ನ ಹೇಳೋದಕ್ಕಿಂತ ನೀವು ಅಲ್ಲೋಗಿ ಇದು ಅವರೇ ಅಂತ ಕಂಡುಹಿಡಿಬೇಕು. ಆ ಥರ ಇರುತ್ತೆ ಸ್ಟಾರ್ಟಿಂಗ್ ಅವ್ರದ್ದು ಇಂಟ್ರೊಡಕ್ಷನ್ನು. ಅದು ಬಿಟ್ಟರೆ ನಮ್ಮ ಗೌರವ್ ಶೆಟ್ಟಿ, ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಗೌರವ್ ಶೆಟ್ಟಿ. ಮತ್ತು ಕಾಮಿಡಿ ಕಿಲ್ಲಾಡಿಗಳಲ್ಲಿ ರಾಕಿ ಕುಳ್ಳ, ಸೊ ಅವ್ರದ್ದಂತೂ ಸಾಕಾದಾಗಿ ಬಂದಿದೆ. ಅಯ್ಯೋ, ಅವರಿಬ್ಬರು ಕಾಮಿಡಿ ಕ್ಯಾರೆಕ್ಟರೇ. ಗೌರವ್ ಶೆಟ್ಟಿ ಬಂದು ಫ್ರೆಂಡು ವಿರಾಟ್ಗೆ, ಇವರು ರಾಕಿ ಭಕ್ತ, ಅವರು ಕೃಷ್ಣ, ಇವರು ಭಕ್ತ. ಸಾಕಾದಾಗಿದೆ ಮೂವಿ ಮಾತ್ರ. ಎಲ್ಲೆಲ್ಲಿ ಕಾಮಿಡಿ ಪಂಚಿಂಗ್ ಕೊಡಬೇಕು, ಎಲ್ಲೆಲ್ಲಿ ಸೀರಿಯಸ್ ಆಗಿ ಡೈಲಾಗ್ ಹೊಡಿಬೇಕು. ಇವರು ಮೂವಿ ಸಿಂಪಲ್ಲು, ಎಲ್ಲರಿಗೂ ಆಸೆ ಇರೋ ಥರನೇ. ವಿರಾಟ್ಗೂ ಅಥವಾ ಹೀರೋ ಕೃಷ್ಣಂಗೂ ಒಂದು ಆಸೆ ಇರುತ್ತೆ, ಆ ಗರ್ಭ ಶ್ರೀಮಂತ ಆಗಲೇಬೇಕು ಅಂತ. ಅದು ಹೆಂಗಾದ್ರೂ ಸರಿ, ಮೋಸ ಮಾಡೋದು ಸರಿ, ಫ್ರಾಡ್ ಆಗಾದರೂ ಸರಿ, ನಾನು ಒಬ್ಬ ಶ್ರೀಮಂತ ಆಗಲೇಬೇಕು ಅಂತ ಆಸೆ ಇರುತ್ತೆ. ಆ ಮೂವಿ ಶ್ರೀಮಂತ ಆಗ್ತಾನೆ. ಅದು ಹೆಂಗೆ, ಯಾಕಾದ, ಅದನ್ನು ನೀವು ಮೂವಿಲೇ ನೋಡಬೇಕು. ದಿನಕರ್ ಸರು ಸಾಕತ್ತಾಗಿ ಮಾಡಿದ್ದಾರೆ. ಅದೊಂದು ಮಧ್ಯ ಟ್ವಿಸ್ಟ್ ಕೊಡ್ತಾರೆ ಗುರು, ಯಪ್ಪ. ಮೇಯ್ನ 2 ಟ್ವಿಸ್ಟ್ ಇದೆ. 2 ಟ್ವಿಸ್ಟನ್ನು ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಬೇಕು. ಅದೇ ಸಾಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಐತೇನೋ ಅನ್ನಿಸ್ತು. ಇಂಟರ್ವಲ್ಗಿಂತ ಮುಂಚೆ 2-3 ಸಾಂಗು, ಇಂಟರ್ವಲ್ ಆದಮೇಲೆ 2-3 ಸಾಂಗ್ ಆಗೋಯ್ತು. ಎಲ್ಲೂ ಬೋರ್ ಹೊಡಿಸ್ಲಿಲ್ಲ. ಮೂವಿ 1 ಸೆಕೆಂಡು ಬೋರ್ ಆಗಲ್ಲ. ಅದೇ ನಿಮ್ಗೆ ಯಾರಿಗಾದ್ರೂ ಸಾಂಗ್ ಇಷ್ಟ ಇಲ್ಲ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಫೋನ್ ಕೈಗೆ ಬರ್ಬೋದು. ಬಿಟ್ರೆ ಮೂವಿ ಅಂತೂ ಒಂದೊಂದು ಸ್ಟೋರಿ ಲೈನು ಅದ್ಭುತವಾಗಿದೆ. ಬೋರ್ ಆಗದೇನೆ ಎಂಟರ್ಟೈನಿಂಗ್ ಆಗಿ ಮಜಾ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮೂವಿ ನೋಡೋಕ್ಕೆ ಬೆಸ್ಟ್ ಮೂವಿ ಇದು. ಸೊ ಯಾರ್ಯಾರು ಮೂವಿ ನೋಡಿಲ್ವೋ ಹೋಗಿ ಮೂವಿ ನೋಡ್ಕೊಬಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಮೂವಿ ಅಂತೂ ತುಂಬ ಅದ್ಭುತವಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಇವರು ಮೂವಿ.
ಮೇಯ್ನಾಗಿ ವಿರಾಟ್ ಅವ್ರ ಆ್ಯಕ್ಟಿಂಗು, ಅವ್ರ ಸ್ಕ್ರೀನ್ ಪ್ರೆಸೆನ್ಸು. ಇವರು ಲಾಸ್ಟ್ ಕಿಸ್ಸು ಮೂವಿಲಿ ನೋಡಿರೋ ವಿರಾಟ್ಗೂ ಇವಾಗ ನೋಡ್ತಾರೋ ವಿರಾಟ್ಗೂ ಸಖತ್ತು ಗಜಾಂತರ ಡಿಫ್ರೆನ್ಸ್ ಇದೆ ಇವರು. ಸೀರಿಯಸ್ ಆಗಿ ಹೇಳ್ತೀರಲ್ಲ, ಅದರಲ್ಲಿ ಫಿಸಿಕ್ಗೂ ಇದರಲ್ಲಿರೋ ಫಿಸಿಕ್ಗೂ ಹೆಂಗೆ ಕಾಣಿಸ್ಕೋತಾ ಗೊತ್ತಾ? ಆ ಮೇಯ್ನಾಗಿ ನಮ್ಮ ವಿಲನ್ನು ಅವ್ರನ್ನೇ ಮರ್ತ್ಬಿಟ್ಟಿದೆ, ರಘು ಮುಖರ್ಜಿ ಅವರು. ಅವ್ರ ವಾಯ್ಸ್ಗೆ ಫಿದಾ ಹೋಗ್ಬೇಕು ಅವರು. ದ ಸ್ಮಾರ್ಟೆಸ್ಟ್ ವಿಲನ್ನು. ಈಗ ನಮ್ಮ ಮೈಂಡಲ್ಲಿ ವಿಲನ್ ಅಂದರೆ ಗಡ ಬಿಡ್ಕೊಂಡು ಖರಾಬಾಗಿ ಒಂದು ಕಣ್ಣೋಗಿರ್ಬೇಕು, ಇಲ್ಲ ಮಕ್ಕಳನ್ನ ಕುರ್ತಿರ್ಬೇಕು. ಆ ಟ್ರೆಂಡ್ನ ಚೇಂಜ್ ಮಾಡೋಕ್ಕೆ ಕರೆಕ್ಟಾಗಿದ್ದಾರೆ ಇವರು. ಆ ಕಲರ್ಗೂ ಆ ಫಿಸಿಕ್ಗೂ ಏನು ಗುರು ಅವ್ರ ವಾಯ್ಸು, ಯಪ್ಪ. ಅವ್ರದ್ದು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಏನು ಕೊಡಬೇಕಲ್ಲ ಕೊಟ್ಟಿದ್ದಾರೆ. ವಿರಾಟ್ ಅವರಂತೂ ಬ್ರೋ ಅವ್ರ ಸ್ಟೈಲ್ಗೆ ಫಿದಾ ಆಗಬೇಕು. ಸಖತ್ತಾಗಿದ್ದಾರೆ, ಮಾತ್ರ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಮೂವಿಲಿ. ಆಮೇಲೆ ಇದರಲ್ಲಿ ಅಚ್ಯುತ್ ಕುಮಾರ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ. ಆಮೇಲೆ ಛಾಯಾ ಸಿಂಗ್ ಅವರು ಅವ್ರ ಆ್ಯಕ್ಟಿಂಗ್ ಅಂತೂ ಯಪ್ಪ, ವಾಯ್ಸಲ್ಲಿ ಏನೂ ಇಲ್ಲ ಅಂದರೂ ಆ ಫೇಸ್ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ಅವರು. ಆ ರೇಂಜ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ತಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟ್ರೂ ಎಷ್ಟೆಷ್ಟು ತೆಗಿಬೇಕು ಆ್ಯಕ್ಟಿಂಗು ಎಲ್ಲ ತೆಗೆದುಬಿಡ್ತಾರೆ ಡೈರೆಕ್ಟರು. ಅದೇ ಸಾಂಗ್ಗಳು ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೂ ಅನ್ನಿಸ್ತು. ನಿಮಗೆ ಇಷ್ಟ ಆಗ್ಬೋದು ಸಾಂಗ್ಗಳು ಅಷ್ಟೊಂದು, ಬಟ್ ಮೂವಿಲಿ ಸ್ಟೋರಿ ಡೈಲಾಗು ಗುರು ನೀವು ಅದನ್ನು ಅಲ್ಲೇ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸಖತ್ತಾಗಿದೆ ಮೂವಿ ಮಾತ್ರ. ಕನ್ನಡ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ, ಈ ಮೂವಿನೂ ಥಿಯೇಟ್ರಲ್ಲೇ ಹೋಗಿ ನೋಡಿ. ಮೊಬೈಲಲ್ಲಿ ಟೆಲಿಗ್ರಾಮಲ್ಲಿ ಅಲ್ಲಿ ಇಲ್ಲಿ ಸಿಗುತ್ತೆ ಅಂತ ಹಂಗೆ ಕನ್ನಡಿಸ್ಬಿಡ್ಬೇಡಿ. ನೋಡೋದ್ರಲ್ಲ, ಇಷ್ಟೇ ವಿಡಿಯೋ. ಮೂವಿ ಚೆನ್ನಾಗಿದೆ ಗುರು, ಇಷ್ಟೇ. ಅದು ಬಿಟ್ಟು ನಂಗೆ ಇನ್ನು ಯಾವ ಥರ ಹೇಳಬೇಕು ಅಥವಾ ರಿವ್ಯೂ ಹೆಂಗೆ ಮಾಡಬೇಕು ಗೊತ್ತಿಲ್ಲ. ನಂಗೆ ಬರೋದಿಷ್ಟು ನಾನು ಹೇಳ್ತಾ ಇದ್ದೀನಿ. ಬಟ್ ಮೂವಿನ ನಿಜವಾಗ್ಲೂ ಥಿಯೇಟ್ರಿಗೆ ನೋಡಿ, ಮೂವಿ ತುಂಬ ಚೆನ್ನಾಗಿದೆ. ಈ ವಿಡಿಯೋಗೆ ಇಷ್ಟೇ. ನಾನು ಬರ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್, ಟಾಟಾ.